ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಮಾಡಿ ಬಿಜೆಪಿಯಿಂದ ಈಗ ಧರ್ಮಸ್ಥಳ ಚಲೋ. ಧರ್ಮಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿ ಶಾಸಕರು ಎಂಎಲ್ಸಿಗಳ ಜೊತೆ ಬಂದಿದ್ದಾರೆ. ವಿಜಯೇಂದ್ರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ವಿಜಯೇಂದ್ರ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನಿನ್ನೆ ಸಂಜೆಯೇ ಧರ್ಮಸ್ಥಳವನ್ನ ತಲುಪಿದ್ರು ಬಿಜೆಪಿ ನಾಯಕರು. ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ಆಗಮಿಸಿರುವಂತಹ ಈ ರ್ಯಾಲಿ ಬಿಜೆಪಿಯಿಂದ ಆಯೋಜನೆಯಾಗಿದೆ. BY ವಿಜಯೇಂದ್ರ ನೇತೃತ್ವದಲ್ಲಿ ಸಾಗಲಿದೆ. ಧರ್ಮಸ್ಥಳಕ್ಕಾಗಮಿಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಂತವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಧರ್ಮಸ್ಥಳ ಚಲೋ ಆಯೋಜನೆ ಮಾಡಿರುವಂತಹ ಬಿಜೆಪಿ ನಾಯಕರು ಈಗ ಅಲ್ಲಿದ್ದಾರೆ. ಈಗ ಯಾವ ರೀತಿಯಲ್ಲಿ ಅವರ ಆಕ್ರೋಶ ಹೊರಬರುತ್ತೆ? ಹೇಗೆ ರ್ಯಾಲಿಯನ್ನು ಆಯೋಜಿಸಿದ್ದಾರೆ? ಎಷ್ಟು ಜನ ಬಂದಿದ್ದಾರೆ ಅಂತ? ಪ್ರತಿಮಾ, ನಿನ್ನೆ ಏನು ಒಂದು 300ರಿಂದ 400 ಕಾರುಗಳಲ್ಲಿ ಶಾಸಕ SR ವಿಶ್ವನಾಥ್ ಜೊತೆ ಅವರ ಬೆಂಬಲಿಗರು, ಯಲಹಂಕ ಕ್ಷೇತ್ರದ ಜನರು ಬಂದಿದ್ದಂಥದ್ದು, ಭಕ್ತಾದಿಗಳು ಬಂದಿದ್ದಂಥದ್ದು. ಈಗ ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಂಪಿಗಳು, MLA ಮತ್ತೆ ಸುತ್ತಮುತ್ತ ಜಿಲ್ಲೆಯ MLAಗಳು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿರೋದು. ಈಗ ವಿಜಯೇಂದ್ರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನ ಒಳಗಡೆ ದರ್ಶನಕ್ಕೆ ಹೋಗಿರುವಂಥದ್ದು. CT ರವಿ ಕೂಡ ಜೊತೆಲಿದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ ದೃಶ್ಯಾವಳಿಗಳಲ್ಲಿ. ಇಲ್ಲಿ ದೇವಸ್ಥಾನ ಒಳಗಡೆ ಹೋಗಿರುವಂಥದ್ದು ಅಂದ್ರೆ ಇಲ್ಲಿ ಎಲ್ಲ ಅವರ ಬೆಂಬಲಿಗರು ಕೂಡ ಇಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗ ದರ್ಶನವನ್ನ ಪಡೀಲಿಕ್ಕೆ ಒಳಗಡೆ ಹೋಗಿರುವಂತದ್ದು. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅನ್ನೋ ಆರೋಪದಡಿ ಈ ಒಂದು ರ್ಯಾಲಿಯನ್ನ ಇಲ್ಲಿಗೆ ಬಂದಿದ್ದಂಥದ್ದು. ಸೊ ಸಾಕಷ್ಟು ಜನರು, ಸಾಕಷ್ಟು ಕಾರ್ಯಕರ್ತರು ಮತ್ತೆ ಭಕ್ತಾದಿಗಳ ಜೊತೆ ಇಲ್ಲಿಗೆ ಬಂದಿರುವಂಥದ್ದು. ಸೊ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ಅಂದರೆ ಎಲ್ಲರೂ ಕೂಡ ಈಗ ದೇವರ ದರ್ಶನವನ್ನು ಪಡೆದಿದ್ದಾರೆ. ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ಮಾತಾಡಲಿಕ್ಕೆ ಇರುವಂಥದ್ದು. ಸದ್ಯಕ್ಕೆ ಇವಾಗ ಏನು ಇಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ನಿಲ್ಲಿಸಬೇಕು, ಅಪಪ್ರಚಾರ ಆಗಬಾರ್ದು. ಸೊ ಅದಕ್ಕೋಸ್ಕರ ಈ ಒಂದು ಇಲ್ಲಿಗೆ ಬಂದಿದ್ದೀವಿ ಅಂತ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಏನು ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳೇನಿದೆ. ಸೊ ಈ ಒಂದು SIT ತನಿಖೆ ಆದರೆ ಇನ್ನೊಂದು ಕಡೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸೊ ಅದನ್ನ ನಾವು ನಿಲ್ಲಿಸಬೇಕು, ಅಪಪ್ರಚಾರವನ್ನ ಮಾಡಬಾರ್ದು. ಸರ್ಕಾರ ಇದಕ್ಕೆ ಸರಿಯಾದ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಏನು ರಾಜ್ಯಾದ್ಯಂತ ಇದೇ ಕೂಗು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಒಂದು ಕಡೆ SIT ತನಿಖೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಈಗ ಎಲ್ಲರೂ ಬಂದಿರುವಂತದ್ದು. ಈಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ವಿಜಯೇಂದ್ರ ಈಗ ತಾನೇ ಏನು ದರ್ಶನವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ MLAಗಳಾದ ಉಮಾನಾಥ್ ಕೋಟ್ಯಾನ್ ಮತ್ತೆ ಏನು ವೇದವ್ಯಾಸ್ ಕಾಮತ್, ಬ್ರಿಜೇಶ್ ಚೌಟ MP ಸೇರಿದಂತೆ ಎಲ್ಲರೂ ಕೂಡ, ಅಲ್ಲಿ ಭರತ್ ಶೆಟ್ಟಿ ಎಲ್ಲರೂ ಕೂಡ ಜೊತೆಲೇ ಇರುವಂಥದ್ದು. ಸೊ ಎಲ್ಲರೂ ಈಗ ಏನು ಇದನ್ನು ಮುಗಿಸ್ಕೊಂಡು ದರ್ಶನ ಮುಗಿಸಿ ವಾಪಸ್ ಬರ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಸದ್ಯಕ್ಕೆ ಇವತ್ತು ಅವರು ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಮಾತುಕತೆ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಏನು ಕೆಲವೊಂದು ಮಾತು ಅಂದರೆ ಏನು ಅಲ್ಲಿ ಒಳಗಡೆ ದರ್ಶನ ಮಾಡಿ ಇವ್ರ ಹತ್ರ ಮಾತಾಡ್ತಾರೆ. ಸೊ ಅದಾದ ಬಳಿಕ ಅಂದರೆ ಭಕ್ತರು ಕೂಡ ಅವ್ರ ಜೊತೆ ಮಾತಾಡುವಂಥದ್ದು. ಅಂದರೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನೇನು, ಸೊ ಅದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆಯನ್ನು ಮಾಡುವಂಥದ್ದು. ಮತ್ತು ಕೆಲವೊಂದು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅಪಪ್ರಚಾರ ಮಾಡ್ತಾ ಇರೋ ವಿರುದ್ಧ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಈ ಎಲ್ಲ ಚರ್ಚೆಗಳನ್ನು ಮಾಡಲಿದ್ದಾರೆ. ಪೃಥ್ವಿ, ಈಗ ಪ್ರಮುಖವಾಗಿ ಬಿಜೆಪಿಯ ಆಗ್ರಹ ಏನು? ಜೊತೆಗೆ ಈ ರ್ಯಾಲಿಯ ಬಳಿಕ ಏನೇನು ಕಾರ್ಯಕ್ರಮಗಳ ಆಯೋಜನೆಯಾಗಿದೆ ಧರ್ಮಸ್ಥಳದಲ್ಲಿ ಅಂತ?
ಖಂಡಿತ ಪ್ರತಿಮಾ, ಅಂದರೆ ಈ ಒಂದು ನಿನ್ನೆ ಒಂದು ರ್ಯಾಲಿ ಏನು ಬಂತು, ಆ ರ್ಯಾಲಿ ಬಂದಂಥದ್ದು ಸಂದೆ ಹೆಚ್ಚು ಕಡಿಮೆ ಒಂದು 300ರಿಂದ 400 ಕಾರ್ಗಳಲ್ಲಿ ರ್ಯಾಲಿ ಬಂದಿರುವಂಥದ್ದು. ಸಾವಿರಾರು ಜನ ಇಲ್ಲಿಗೆ ಬಂದು ಜಮಾಯಿಸಿದ್ದಾರೆ. ಸೊ ಈಗ ಅಂದರೆ ಆ ಒಂದು ರ್ಯಾಲಿಗೆ ಬರುವಂಥ ಈಗ ಸದ್ಯಕ್ಕೆ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡೋಣ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಮಾತಾಡೋಣ.